ಇವತ್ತು ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಸಿರುಮಯವಾಗಿರಬೇಕಾಗಿತ್ತು. ಆದರೆ ಇವತ್ತು ಎಲ್ಲೇ ಹೋದರೂ ಕೂಡ ಕಪ್ಪುಮಯವಾಗಿದೆ. ಅಲ್ಲಿನ ಜನರ ಕಷ್ಟವನ್ನು ಕೇಳೋರಿರಲಿಲ್ಲ. ಇವತ್ತು ಅವರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿ ರಾಜ್ಯದ ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಬೆಳೆಗಳು ಅಲ್ಲಿ ಬೆಳೆದಿರುವಂಥ ನಾಶ ಆಗ್ತಾ ಇರೋದು ಬೆಳೆಗಳ ಮೇಲೂ ಧೂಳಿದೆ, ಮನೆ ಮೇಲ್ಛಾವಣಿ ಮೇಲೂ ಕೂಡ ಧೂಳಿದೆ, ಕುಡಿಯೋ ನೀರಿನಲ್ಲೂ ಧೂಳಿದೆ, ಮುಖದ ಮೇಲೂ ಧೂಳಿದೆ, ದೇಹದ ಮೇಲೂ ಕೂಡ ಧೂಳಿದೆ, ಬಟ್ಟೆ ಮೇಲೂ ಕೂಡ ಧೂಳಿದೆ, ಎಲ್ಲೆಲ್ಲೂ ಧೂಳಂದ್ರೆ ಧೂಳು. ರಿಪಬ್ಲಿಕ್ ಕನ್ನಡದಲ್ಲಿ ಹಿರೇಬಗನಾಳ ಜನರ ಗೋಳಿನ ಕತೆ ನೀವು ನೋಡ್ಬೋದು. ಈಗ ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೀವಿ. ಇದರ ವಿಚಾರವಾಗಿ ಇವತ್ತು ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಮಾತಾಡ್ಬೇಕು, ವಿಧಾನಸೌಧಕ್ಕೆ ಬಂದು ಮಾತಾಡ್ಬೇಕು, ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ಬೇಕು, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ಬೇಕು. ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಕಾಳಜಿ ಇಲ್ಲ. ಇನ್ನಾದ್ರೂ ಇದ್ರ ಬಗ್ಗೆ ಗಮನ ಕೊಡಬೇಕು ಪ್ರತಿಯೊಬ್ರು. ಎಷ್ಟು ವರ್ಷದಿಂದ ಸಮಸ್ಯೆ ಇದು ನಿಮ್ದು? ಬಹುಶಃ ಇಡೀ ಕರ್ನಾಟಕದ ಜನ ಈ ಊರಿನ ಪರಿಸ್ಥಿತಿ, ಈ ಕಲ್ಯಾಣ ಕರ್ನಾಟಕದ ಸ್ಥಿತಿಯನ್ನ ನೋಡಿ ಬಹುಶಃ ಅವರೆಲ್ಲರೂ ಕೂಡ ಹೀಗಾಗಿದೆಯಲ್ಲ ಈ ಊರಿನಲ್ಲಿ, ಈ ತಾಲೂಕುಗಳಲ್ಲಿ, ಈ ಜಿಲ್ಲೆಗಳಲ್ಲಿ ಅಂತೇಳಿ ನೀವೆಲ್ಲರೂ ಕೂಡ ಹೂ ಹಾರ್ತೀರಿ. ಅಂಥ ಚಿತ್ರಣ ಇದೆ. ಒಂದು ದಿನ ಬಿಟ್ಟರೆ ಸಾಕು ಮನೆ ಮೇಲೆಲ್ಲ ಆ ಕರಿ ಬೂದಿ ಎಷ್ಟು ಸಂಗ್ರಹ ಆಗುತ್ತೆ ಅಂತೇಳಿ ಕೇಳಿದರೆ ನೋಡಿ, ನಮ್ಮ ಬೀಜಲ್ಲಿ ತೋರಿಸ್ತಾರೆ. ಒಂದು ದಿನಕ್ಕೆ ಸಂಗ್ರಹವಾದಂಥ ಕರಿ ಬೂದಿ ಅದು ಒಂದು ದಿನದಲ್ಲಿ ಆ ನೀರೆಷ್ಟು ಕರ್ರಗಾಗಿ ಬರುತ್ತೆ ಅನ್ನೋದನ್ನು ತಾವು ನೋಡಿ ಅದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದಂತ ನೀರು ಹಾಕಿದರೆ ಆ ನೀರು ಆ ಕರೆ ಬೂದಿಯೊಂದಿಗೆ ಕೆಳಗಡೆ ಬರುತ್ತಲ್ಲ, ಅದೆಷ್ಟು ಕಪ್ಪಗಾಗಿ ಬರುತ್ತೆ ಅಂತ ಹೇಳಿ ನೋಡಿ. ತುಂಗಭದ್ರಾ ಜಲಾಶಯ ಅಣೆಕಟ್ಟೆ ನೀರಿತ್ತಲ್ಲ, ಈ ಕರೆ ಬೂದಿಯ ನೀರು ತುಂಬಿಕೊಂಡು ಎಷ್ಟು ಮಲಿನಕಾರಕವಾಗುತ್ತಿದೆ ಅನ್ನೋದನ್ನ ನೋಡಿ. ಕೃಷಿಗೆ ಈ ನೀರು ಬಿಟ್ರೆ ಆ ಕೃಷಿಯಲ್ಲಿ ಬೆಳೆದಂತ ಬೆಳೆ ಎಷ್ಟು ಮಾಲಿನ್ಯ ಆಗುತ್ತೆ ಅನ್ನೋದನ್ನ ತಾವು ನೋಡಿ, ಎಷ್ಟು ವಿಷವಾಗುತ್ತೆ ಅನ್ನೋದನ್ನ ನೋಡಿ. ಇದು ಇಲ್ಲಿನ ಚಿತ್ರಣ ನೋಡಿ. ಒಂದು ಮನೆ ಆ ಮನೆಗೆ ಸುತ್ತಮುತ್ತ ಇರುವಂತಹ ಈ ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ಹೊರಬರುವಂತಹ ಕಪ್ಪು ಹೊಗೆ, ಕಪ್ಪು ಬೂದಿ, ಆ ಬೂದಿ ಮನೆ ಮೇಲೆ ಬಿದ್ದು ಒಂದು ದಿನಕ್ಕೆ ಸಂಗ್ರಹವಾದಂಥ ಆ ಬೂದಿ ನೀರು ಹಾಕಿದಾಗ ಕೆಳಗಡೆ ಹೇಗೆ ಬರುತ್ತೆ ನೋಡಿ. ಇದೇ ಬೂದಿಯನ್ನು ನಾವು ಸವಿತಾ ಇದ್ದೀವಿ ಅಥವಾ ನಾವು ಉಸಿರಾಡ್ತಾ ಇದ್ದೀವಿ. ನಾವು ಉಸಿರಾಟ ಮಾಡಿದಾಗ ಆ ಉಸಿರಾಡುವಂತಹ ಗಾಳಿ ಒಳಗಡೆ ಈ ಬೂದಿ ಸೇರಿಕೊಂಡ್ರು ನಮ್ಮ ಶ್ವಾಸಕೋಶ ಸೇರಿದಂತೆ ಇನ್ನುಳಿದಂತೆ ನಮ್ಮ ಆರೋಗ್ಯದ ನರನಾಡಿಗಳ ಮೇಲೆ ಇದು ಎಷ್ಟು ಪರಿಣಾಮ ಬೀರ್ಬೋದು ಅಂಥೇಳಿ ನೋಡಿ. ಪ್ರತಿದಿನವೂ ಕೂಡ TB, ಅಸ್ತಮದಂತಹ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೀಗ ಅರ್ಥ ಆಗಿರಬೇಕು. ಹೀಗಾಗಿಯೇ ಇವತ್ತು ಈ ಭಾಗದ, ಈ ಊರಿನ, ಈ ಜಿಲ್ಲೆಯ, ಈ ತಾಲೂಕಿನ ಜನ ದಯಾಮರಣವನ್ನ ಕೊಡ್ತಾ ಇದ್ದಾರೆ. ಒಂದೋ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲದೆ ಹೋದ್ರೆ ನಾವು ತಲೆಮಾರುಗಳಿಂದ ವಾಸಿಸಿದಂಥ ಈ ಊರಿನಲ್ಲಿ ನಮಗೆ ದಯಾಮರಣವನ್ನ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ನೋಡಿ. ಎರಡು ಕೊಡಪಾನ ನೀರು ಹಾಕಿದಾಗ ಮನೆ ಮೇಲಿನಿಂದ ಬಂದಂಥ ನೀರು ಹೇಗಿದೆ ನೋಡಿ. ಇದು ಬಾವಿ ಸೇರಿ ಬಾವಿಯಿಂದ ನಾವು ಕುಡಿಯುವಂಥ ನೀರು, ಇದು ಅಂತರ್ಜಲಕ್ಕೆ ಹೋಗಿ ಅಂತರ್ಜಲ ಎಷ್ಟು ಮಲಿನ ಆಗ್ಬೋದು ಅನ್ನೋದನ್ನ ನೋಡಿ. ಇದು ಕೃಷಿ, ಜಾನುವಾರುಗಳಿಗೆ ಇದನ್ನು ಕುಡಿದಾಗ ಅವುಗಳ ಆರೋಗ್ಯ ಏನಾಗ್ಬೋದು ಅನ್ನೋದನ್ನ ನೋಡಿ. ಇದು ಇಲ್ಲಿನ ಚಿತ್ರಣ, ಇದು ಇಲ್ಲಿನ ಪರಿಸ್ಥಿತಿ. ಜನ ಹೀಗಾಗಿಯೇ ನಮಗೆ ಬದುಕೋದಕ್ಕಂತೂ ನೀವು ಬಿಡೋದಿಲ್ಲ, ನಮ್ಮನ್ನು ಒಂದೇ ಸಲಕ್ಕೆ ಕೊಂದಾದ್ರೂ ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಆರಿಸಿ ಕಳಿಸಿದಂತ ಜನಪ್ರತಿನಿಧಿಗಳು ಇವತ್ತು ಜಾಣ ಮೌನವನ್ನ ತೋರಿಸ್ತಾ ಇದ್ರೆ ಅವರದ್ದೇ ಫ್ಯಾಕ್ಟರಿಗಳಿಂದ ಬರುವಂತ ಈ ಕರೆ ಬೂದಿ ನಮ್ಮ ಬದುಕನ್ನ, ನಮ್ಮ ಜೀವವನ್ನ, ನಮ್ಮ ಜೀವನವನ್ನ ಹಾಳುಗೆಡುತ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ ಜಿಲ್ಲೆ. ರಾಜ್ಯದ ಕೊಪ್ಪಳ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಹಸಿರುಮಯವಾಗಿರಬೇಕಾಗಿತ್ತು. ಆದರೆ ಇವತ್ತು ಎಲ್ಲೇ ಹೋದರೂ ಕೂಡ ಕಪ್ಪುಮಯವಾಗಿದೆ. ಅಲ್ಲಿನ ಜನರ ಕಷ್ಟವನ್ನು ಕೇಳೋರಿರಲಿಲ್ಲ. ಇವತ್ತು ಅವರ ಧ್ವನಿಯಾಗಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿ ರಾಜ್ಯದ ಜನರ ಮುಂದೆ ತೆರೆದಿಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಬೆಳೆಗಳು ಅಲ್ಲಿ ಬೆಳೆದಿರುವಂಥ ನಾಶ ಆಗ್ತಾ ಇರೋದು ಬೆಳೆಗಳ ಮೇಲೂ ಧೂಳಿದೆ, ಮನೆ ಮೇಲ್ಛಾವಣಿ ಮೇಲೂ ಕೂಡ ಧೂಳಿದೆ, ಕುಡಿಯೋ ನೀರಿನಲ್ಲೂ ಧೂಳಿದೆ, ಮುಖದ ಮೇಲೂ ಧೂಳಿದೆ, ದೇಹದ ಮೇಲೂ ಕೂಡ ಧೂಳಿದೆ, ಬಟ್ಟೆ ಮೇಲೂ ಕೂಡ ಧೂಳಿದೆ, ಎಲ್ಲೆಲ್ಲೂ ಧೂಳಂದ್ರೆ ಧೂಳು. ರಿಪಬ್ಲಿಕ್ ಕನ್ನಡದಲ್ಲಿ ಹಿರೇಬಗನಾಳ ಜನರ ಗೋಳಿನ ಕತೆ ನೀವು ನೋಡ್ಬೋದು. ಈಗ ರಾಜ್ಯದ ಜನರ ಮುಂದೆ ಇಡ್ತಾ ಇದ್ದೀವಿ. ಇದರ ವಿಚಾರವಾಗಿ ಇವತ್ತು ಶಾಸಕರೆಲ್ಲರೂ ಕೂಡ ದೆಹಲಿಗೆ ಹೋಗಿ ಮಾತಾಡ್ಬೇಕು, ವಿಧಾನಸೌಧಕ್ಕೆ ಬಂದು ಮಾತಾಡ್ಬೇಕು, ಸಿಎಂ ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ಬೇಕು, ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಚರ್ಚೆ ಆಗ್ಬೇಕು. ಇದ್ರ ಬಗ್ಗೆ ಚರ್ಚೆಗಳಾಗ್ತಾ ಇಲ್ಲ. ಜನಪ್ರತಿನಿಧಿಗಳಿಗೆ ಇದರ ಬಗ್ಗೆ ಕಾಳಜಿ ಇಲ್ಲ.
ಇನ್ನಾದರೂ ಇದರ ಬಗ್ಗೆ ಗಮನ ಕೊಡಬೇಕು ಪ್ರತಿಯೊಬ್ಬರು. ಎಷ್ಟು ವರ್ಷದಿಂದ ಸಮಸ್ಯೆ ಅಣ್ಣ ಇದು ನಿಮ್ಮದು? ಬಹುಶಃ ಇಡೀ ಕರ್ನಾಟಕದ ಜನ ಈ ಊರಿನ ಪರಿಸ್ಥಿತಿ, ಈ ಕಲ್ಯಾಣ ಕರ್ನಾಟಕದ ಸ್ಥಿತಿಯನ್ನ ನೋಡಿ ಬಹುಶಃ ಅವರೆಲ್ಲರೂ ಕೂಡ ಹೀಗಾಗಿದೆಯಲ್ಲ ಈ ಊರಿನಲ್ಲಿ, ಈ ತಾಲೂಕುಗಳಲ್ಲಿ, ಈ ಜಿಲ್ಲೆಗಳಲ್ಲಿ ಅಂತೇಳಿ ನೀವೆಲ್ಲರೂ ಕೂಡ ಹೂ ಹಾರ್ತೀರಿ. ಅಂಥ ಚಿತ್ರಣ ಇದೆ. ಒಂದು ದಿನ ಬಿಟ್ಟರೆ ಸಾಕು ಮನೆ ಮೇಲೆಲ್ಲ ಆ ಕರಿ ಬೂದಿ ಎಷ್ಟು ಸಂಗ್ರಹ ಆಗುತ್ತೆ ಅಂತೇಳಿ ಕೇಳಿದರೆ ನೋಡಿ, ನಮ್ಮ ಬೀಜಲ್ಲಿ ತೋರಿಸ್ತಾರೆ. ಒಂದು ದಿನಕ್ಕೆ ಸಂಗ್ರಹವಾದಂಥ ಕರಿ ಬೂದಿ ಅದು ಒಂದು ದಿನದಲ್ಲಿ ಆ ನೀರೆಷ್ಟು ಕರ್ರಗಾಗಿ ಬರುತ್ತೆ ಅನ್ನೋದನ್ನು ತಾವು ನೋಡಿ ಅದನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ಮೇಲ್ಗಡೆಯಿಂದಂತ ನೀರು ಹಾಕಿದರೆ ಆ ನೀರು ಆ ಕರೆ ಬೂದಿಯೊಂದಿಗೆ ಕೆಳಗಡೆ ಬರುತ್ತಲ್ಲ, ಅದೆಷ್ಟು ಕಪ್ಪಗಾಗಿ ಬರುತ್ತೆ ಅಂತ ಹೇಳಿ ನೋಡಿ. ತುಂಗಭದ್ರಾ ಜಲಾಶಯ ಅಣೆಕಟ್ಟೆ ನೀರಿತ್ತಲ್ಲ, ಈ ಕರೆ ಬೂದಿಯ ನೀರು ತುಂಬಿಕೊಂಡು ಎಷ್ಟು ಮಲಿನಕಾರಕವಾಗುತ್ತಿದೆ ಅನ್ನೋದನ್ನು ನೋಡಿ. ಕೃಷಿಗೆ ಈ ನೀರು ಬಿಟ್ಟರೆ ಆ ಕೃಷಿಯಲ್ಲಿ ಬೆಳೆದಂಥ ಬೆಳೆ ಎಷ್ಟು ಮಾಲಿನ್ಯ ಆಗುತ್ತೆ ಅನ್ನೋದನ್ನು ತಾವು ನೋಡಿ, ಎಷ್ಟು ವಿಷವಾಗುತ್ತೆ ಅನ್ನೋದನ್ನು ನೋಡಿ. ಇದು ಇಲ್ಲಿನ ಚಿತ್ರಣ ನೋಡಿ. ಒಂದು ಮನೆ, ಆ ಮನೆಗೆ ಸುತ್ತಮುತ್ತ ಇರುವಂತಹ ಈ ಸ್ಪಾಂಜ್ ಐರನ್ ಕಾರ್ಖಾನೆಗಳಿಂದ ಹೊರಬರುವಂತಹ ಕಪ್ಪು ಹೊಗೆ, ಕಪ್ಪು ಬೂದಿ, ಆ ಬೂದಿ ಮನೆ ಮೇಲೆ ಬಿದ್ದು ಒಂದು ದಿನಕ್ಕೆ ಸಂಗ್ರಹವಾದಂಥ ಆ ಬೂದಿ ನೀರು ಹಾಕಿದಾಗ ಕೆಳಗಡೆ ಹೇಗೆ ಬರುತ್ತೆ ನೋಡಿ. ಇದೇ ಬೂದಿಯನ್ನು ನಾವು ಸವಿತಾ ಇದ್ದೀವಿ ಅಥವಾ ನಾವು ಉಸಿರಾಡ್ತಾ ಇದ್ದೀವಿ. ನಾವು ಉಸಿರಾಟ ಮಾಡಿದಾಗ ಆ ಉಸಿರಾಡುವಂತಹ ಗಾಳಿ ಒಳಗಡೆ ಈ ಬೂದಿ ಸೇರಿಕೊಂಡ್ರು ನಮ್ಮ ಶ್ವಾಸಕೋಶ ಸೇರಿದಂತೆ ಇನ್ನುಳಿದಂತೆ ನಮ್ಮ ಆರೋಗ್ಯದ ನರನಾಡಿಗಳ ಮೇಲೆ ಇದು ಎಷ್ಟು ಪರಿಣಾಮ ಬೀರ್ಬೋದು ಅಂತೇಳಿ ನೋಡಿ. ಪ್ರತಿದಿನವೂ ಕೂಡ TB, ಅಸ್ತಮದಂತಹ ಕಾಯಿಲೆಗಳಿಗೆ ಜನ ತುತ್ತಾಗ್ತಾ ಇದ್ರೆ ಅದಕ್ಕೆ ಕಾರಣ ಏನು ಅನ್ನೋದು ನಿಮಗೀಗ ಅರ್ಥ ಆಗಿರಬೇಕು. ಹೀಗಾಗಿಯೇ ಇವತ್ತು ಈ ಭಾಗದ, ಈ ಊರಿನ, ಈ ಜಿಲ್ಲೆಯ, ಈ ತಾಲೂಕಿನ ಜನ ದಯಾಮರಣವನ್ನ ಕೊಡ್ತಾ ಇದ್ದಾರೆ. ಒಂದೋ ಕಾರ್ಖಾನೆಗಳನ್ನ ಸ್ಥಳಾಂತರ ಮಾಡಿ, ಇಲ್ಲದೆ ಹೋದ್ರೆ ನಾವು ತಲೆಮಾರುಗಳಿಂದ ವಾಸಿಸಿದಂಥ ಈ ಊರಿನಲ್ಲಿ ನಮಗೆ ದಯಾಮರಣವನ್ನು ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ ನೋಡಿ. ಎರಡು ಕೊಡಪಾನ ನೀರು ಹಾಕಿದಾಗ ಮನೆ ಮೇಲಿನಿಂದ ಬಂದಂಥ ನೀರು ಹೇಗಿದೆ ನೋಡಿ. ಇದು ಬಾವಿ ಸೇರಿ ಬಾವಿಯಿಂದ ನಾವು ಕುಡಿಯುವಂಥ ನೀರು, ಇದು ಅಂತರ್ಜಲಕ್ಕೆ ಹೋಗಿ ಅಂತರ್ಜಲ ಎಷ್ಟು ಮಲಿನ ಆಗ್ಬೋದು ಅನ್ನೋದನ್ನು ನೋಡಿ. ಇದು ಕೃಷಿ, ಜಾನುವಾರುಗಳು ಇದನ್ನು ಕುಡಿದಾಗ ಅವುಗಳ ಆರೋಗ್ಯ ಏನಾಗ್ಬೋದು ಅನ್ನೋದನ್ನು ನೋಡಿ. ಇದು ಇಲ್ಲಿನ ಚಿತ್ರಣ, ಇದು ಇಲ್ಲಿನ ಪರಿಸ್ಥಿತಿ. ಜನ ಹೀಗಾಗಿಯೇ ನಮಗೆ ಬದುಕೋದಕ್ಕಂತೂ ನೀವು ಬಿಡೋದಿಲ್ಲ, ನಮ್ಮನ್ನು ಒಂದೇ ಸಲಕ್ಕೆ ಕೊಂದಾದ್ರೂ ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು ಇವತ್ತು ಜಾಣ ಮೌನವನ್ನ ತೋರಿಸ್ತಾ ಇದ್ರೆ ಅವರದ್ದೇ ಫ್ಯಾಕ್ಟರಿಗಳಿಂದ ಬರುವಂತ ಈ ಕರೆ ಬೂದಿ ನಮ್ಮ ಬದುಕನ್ನ, ನಮ್ಮ ಜೀವವನ್ನ, ನಮ್ಮ ಜೀವನವನ್ನ ಹಾಳುಗೆಡುತ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ ಜಿಲ್ಲೆ. ಇದು ಇಲ್ಲಿನ ಪರಿಸ್ಥಿತಿ. ಜನ ಹೀಗಾಗಿಯೇ ನಮಗೆ ಬದುಕೋದಕ್ಕಂತೂ ನೀವು ಬಿಡೋದಿಲ್ಲ, ನಮ್ಮನ್ನು ಒಂದೇ ಸಲಕ್ಕೆ ಕೊಂದಾದ್ರೂ ಬಿಡಿ ಅಂತೇಳಿ ಹೇಳ್ತಾ ಇದ್ದಾರೆ. ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು ಇವತ್ತು ಜಾಣ ಮೌನವನ್ನ ತೋರಿಸ್ತಾ ಇದ್ರೆ ಅವರದ್ದೇ ಫ್ಯಾಕ್ಟರಿಗಳಿಂದ ಬರುವಂತ ಈ ಕರೆ ಬೂದಿ ನಮ್ಮ ಬದುಕನ್ನ, ನಮ್ಮ ಜೀವವನ್ನ, ನಮ್ಮ ಜೀವನವನ್ನ ಹಾಳುಗೆಡುತ್ತಾ ಇದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆಗೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ ಜಿಲ್ಲೆ.